ಹಬ್ಬಕ್ಕೆ ಈ ರೀತಿ ಚಕ್ಲಿ ತಯಾರಿಸ್ರಿ. ಅಗದಿ 10 ನಿಮಿಷನ್ಯಾಗ ಅಕ್ಕವು. ಸ್ವಲ್ಪನೂ ಎಣ್ಣೆ ಹೀರಂಗಿಲ್ಲ. ಬಾಯಾಗ ಪಳ್ಳು ಹಗುರ ಗರಿ ಗರಿ ಆಗಿರ್ತವು. ಮತ್ತು ಇವನ್ನ ತಯಾರಿಸೋದನ್ನು ಅಷ್ಟ ಸುಲಭ ಐತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಪಂಚಮ್ಯಾಗ ಉಂಡಿ ತಿಂದ್ಮ್ಯಾಗ ಖಾರ ತಿನ್ನಕ್ಕೆ ಏನಾರ ಬೇಕಲ್ರಿ, ಆಗ ಈ ಥರ ಚಕ್ಲಿ ತಯಾರಿಸಿ ಇಡ್ರಿ. ಭಾಳ ಈಸಿ ಸಿಂಪಲ್ ರೆಸಿಪಿ ಐತಿ. ತಡ ಮಾಡೋದು ಬೇಡ. ಬರ್ರಿ ಚಕ್ಲಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ. ಇವನ್ನ ತಯಾರ್ಸಕ್ಕೆ ನಾನಿಲ್ಲಿ ಗ್ಯಾಸ್ ಮ್ಯಾಗ ದಪ್ಪಂತಳ ಇರೋ ಬಾಳ್ಗಿ ಬಿಸಿ ಮಾಡ್ಕೊಂಡೀನಿ. ಇದ್ರಾಗ 1 ಕಪ್ನಷ್ಟು ಅವಲಕ್ಕಿ ಹಾಕ್ರಿ. ಅರ್ಧ ಕಪ್ನಷ್ಟು ಪುಟಾಣಿ ಹಾಕಿ ಈ ಎರಡೂ ಹುರಿದು ತಗೊಳ್ಳೋಣ. ನಾವು ನಾಷ್ಟಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಮೀಡಿಯಮ್ ಅವಲಕ್ಕಿ, ಅದ ಅವಲಕ್ಕಿ ಇದು. ಪುಟಾಣಿ ಮುಂಚೆನ ಹುರಿದಿರ್ತಾರ ಮತ್ತು ಅವಲಕ್ಕಿನೂ ಹುರಿಯೋ ಅವಶ್ಯಕತೆ ಇಲ್ಲ. ಆದರೆ ಈ ರೀತಿ ಇವನ್ನ ಹುರಿದ್ರೆ ಇದ್ರಾಗಿನ ಮಾಯಿಶ್ಚರ್ ಎಲ್ಲ ಹೋಗಿ ಇವನ್ನ ನಾವು ಗ್ರೈಂಡ್ ಮಾಡಿದಾಗ ಇವು ಚಂದಾಗ ಸಣ್ಣಕ್ಕೆ ಪುಡಿ ಹಾಕವು. ಅದರಿಂದ ಈ ರೀತಿ 1-2 ನಿಮಿಷ ಇವನ್ನ ಬಿಸಿ ಮಾಡ್ಕೊಂಡು ತಗೊಳ್ಳೋಣ. ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಹಿಂಗೆ ಇವನ್ನ ಕೈ ಆಡಿಸ್ತಾನ ಹುರಿದು ತಗೋರಿ. 1-2 ನಿಮಿಷ ಹುರಿದ್ಮ್ಯಾಗ ಈಗ ನೋಡ್ರಿ ಅವಲಕ್ಕಿ ಚಂದಾಗ ಪುಡಿ ಆಗಾಕತ್ತವು. ಇಷ್ಟು ಹುರಿದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿ ಇವನ್ನ ಕೆಳಗಿಡ್ವಿ. ಒಂದು ಪ್ಲೇಟ್ನಾಗ ಹಾರಾಕ್ ಬಿಡ್ರಿ. ನಾನು ಇದಕ್ಕೂ ಮುಂಚೆನೂ ಬಹಳಷ್ಟು ಪಾರಂಪರಿಕ ರೀತಿ ಒಳಗೆ ತಯಾರಿಸುವಂಥ ಚಕ್ಲಿ ಇರ್ಬೋದು ಅಥವಾ ಇನ್ಸ್ಟೆಂಟ್ ಆಗಿ ತಯಾರಿಸುವಂಥ ಚಕ್ಲಿ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡೀನಿ. ಆ ಎಲ್ಲ ರೆಸಿಪೀಸ್ ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀನಿ. ಖಂಡಿತ ಒಂದ್ಸತಿ ಚೆಕ್ ಮಾಡ್ರಿ. ಆರಿದ್ಮ್ಯಾಗ ಇವನ್ನ ಮಿಕ್ಸಿ ಜಾರ್ನಾಗ ಹಾಕಿ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ತಗೋರಿ. ನೋಡ್ರಿ, ಇಲ್ಲಿ ನಾನು ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೊಂಡೇನಿ. ಬಹಳ ಚಲೋ ಸಣ್ಣಕ್ಕೆ ಪುಡಿ ಆಗ್ಯವು. ಆದರೂ ಒಂದ್ಸತಿ ಇವನ್ನ ನಾವು ಸಾಣಿಸಿ ತಗೊಳ್ಳೋಣ. ಅಂದರೆ ಇದ್ರಾಗ ದೊಡ್ಡ ದೊಡ್ಡ ತುಂಡು ಏನಾರ ಉಳಿದಿದ್ರೆ ಅವನ್ನ ಬ್ಯಾರೆ ತೆಗಿಬಹುದು. ಈಗ ಇದ್ರಾಗ 1.5 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ರಿ. ನಾವು 1 ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ವಿ ಮತ್ತು ಅರ್ಧ ಕಪ್ನಷ್ಟು ಪುಟಾಣಿ, 1.5 ಕಪ್ನಷ್ಟು ಆಯ್ತು. ಅಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಈಗ ಇದ್ರಾಗ 1 ಚಮಚೆ ಅಷ್ಟು ಅಥವಾ ಖಾರಕ್ಕೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಖಾರದ ಪುಡಿ ಹಾಕ್ರಿ. 1/4 ಚಮಚ ಹಿಂಗ್, ಅರ್ಧ ಚಮಚ ಅರಿಶಿನ, 2 ದೊಡ್ಡ ಚಮಚೆ ಅಷ್ಟು ಎಳ್ಳು ಹಾಕ್ರಿ. ನಾನಿಲ್ಲಿ ಬಿಳಿ ಎಳ್ಳು ಹಾಕೇನಿ, ನೀವು ಬೇಕಂದ್ರೆ ಕರಿ ಎಳ್ಳು ಹಾಕ್ಬೋದು. 1 ಚಮಚೆ ಅಷ್ಟು ಜೀರಿಗೆ ಮತ್ತು ಧನಿಯಾ ಪುಡಿ, 1 ಚಮಚೆ ಅಷ್ಟು ಅಜ್ವಾನ. ಹಿಂಗೆ ಒಂದು ಸ್ವಲ್ಪ ತಿಕ್ಕಿ ಹಾಕ್ರಿ, ಅಂದ್ರೆ ಇದ್ರ ಘಮ ಬರ್ತೈತಿ. ಮತ್ತು ಇವನ್ನ ನಾವು ಈ ರೀತಿ ತಿಕ್ಕಿ ಹಾಕಿದಾಗ ನಾವು ಮಾಡಾಕತ್ತಿರೋ ಚಕ್ಲಿ ಒಳಗೆ ಇದ್ರ ಫ್ಲೇವರ್ ಭಾಳ ಚಲೋ ಹಿಡಿತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಹಿಟ್ಟಿನ ಒಳಗೆ ನಾವು ಹಾಕಿದ ಉಪ್ಪು, ಖಾರ, ಅಜ್ವಾನ, ಧನಿಯಾ ಪುಡಿ ಇವೆಲ್ಲ ಚಂದಾಗ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಒಂದು ಅರ್ಧ ನಿಮಿಷ ಕಲಿಸ್ಕೊಂಡು ತಗೋರಿ. ಚಕ್ಲಿಗೆ ಬೇಕಾಗಿದ್ದ ಎಲ್ಲ ಪದಾರ್ಥನೂ ನಮ್ಮ ಮನ್ಯಾಗ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತವೆ. ಅದರಿಂದ ಬರೀ ಹಬ್ಬ ಇದ್ದಾಗ ಅಷ್ಟೇ ಅಲ್ಲ, ನಿಮ್ಗೆ ಯಾವಾಗ ತಿನ್ಬೇಕು ಅನಿಸ್ತೈತಿ ಆವಾಗ ಈ ರೀತಿ ಚಕ್ಲಿ ಮಾಡ್ಕೊಂಡು ತಿನ್ಬೋದು. ಈಗ ಇದ್ರಾಗ ಎಣ್ಣೆ ಬಿಸಿ ಮಾಡಿ ಹಾಕಬೇಕು. ನಾನಿಲ್ಲಿ 3 ಚಮಚೆ ಅಷ್ಟು ಎಣ್ಣೆ ತೊಗೊಳಕತ್ತೀನಿ. ನಾವು ಅಕ್ಕಿ ಹಿಟ್ಟು 1.5 ಕಪ್ನಷ್ಟು ತೊಗೊಂಡಿದ್ವಿ. 1 ಕಪ್ನಷ್ಟು ಅವಲಕ್ಕಿ ಮತ್ತು ಅರ್ಧ ಕಪ್ನಷ್ಟು ಪುಟಾಣಿ, ಅಂದರೆ ಟೋಟಲ್ 3 ಕಪ್ ಆಯ್ತು. 1 ಕಪ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಆ ರೀತಿ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡೇನಿ. ಇದನ್ನು ಕಡಕ್ ಬಿಸಿ ಮಾಡಿ ಹಿಟ್ಟಿನ ಒಳಗೆ ಹಾಕ್ರಿ. ಈ ರೀತಿ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ನಮ್ಮ ಚಕ್ಲಿ ಮಸ್ತ್ ಕ್ರಿಸ್ಪಿ ಆಗಿ ಬರ್ತವೆ. ಈಗ ಸದ್ಯ ಇದು ಬಹಳ ಬಿಸಿ ಇರ್ತೈತಿ, ಇದನ್ನು ಕೈನಿಂದ ಮುಟ್ಬೇಡ್ರಿ. ಹಿಂಗೆ ಸ್ಪೂನ್ನಿಂದ ಮುಂಚೆ ಕಲಸಿ ಆಮ್ಯಾಗ ಇದು ಒಂದು ಸ್ವಲ್ಪ ಆರಿದ್ಮ್ಯಾಗ ಇದನ್ನು ಕೈನಿಂದ ಕಲಸ್ರಿ. ಇದು ಕೈನಿಂದ ಮುಟ್ಬಹುದು, ಅಷ್ಟು ಆರಿದ್ಮ್ಯಾಗ ಈಗ ಇದನ್ನು ಕೈನಿಂದ ಕಲಿಸ್ಕೊಂಡು ತಗೋರಿ. ನಾನಿಲ್ಲಿ ತೋರ್ಸಾಕತ್ತೆ ನೋಡ್ರಿ, ಹಿಂಗೆ ಇದನ್ನು ತಿಕ್ಕಿ ತಿಕ್ಕಿ ಕಲಸ್ರಿ. ಅಂದ್ರೆ ಹಿಟ್ಟಿನ ಒಳಗೆ ಎಣ್ಣೆ ಚಂದಾಗ ಮಿಕ್ಸ್ ಆಕತಿ. ಈ ಸ್ಟೆಪ್ ಬಹಳ ಮುಖ್ಯ ಐತಿ. ಈ ರೀತಿ ಇದನ್ನು ಚಂದಾಗ ಕಲಿಸ್ಕೊಂಡು ತಗೊಂಡ್ರೆ ಚಕ್ಲಿ ಪಳ್ಳು ಹಾಕವು, ಹಗುರ ಹಾಕವು ಮತ್ತು ಎಲ್ಲ ಚಕ್ಲಿಗೆ ಒಂದು ಸಮ ಕಲರ್ ಬರ್ತೈತಿ. ನಾವು ಹಾಕಿದ ಎಣ್ಣೆ ಹಿಟ್ಟಿನ ಪ್ರತಿಯೊಂದು ಕಣಕ್ಕೆ ಹತ್ತಬೇಕು. ಅದಕ್ಕೆ ನೋಡ್ರಿ, 2 ಕೈನಿಂದ ಈ ರೀತಿ ತಿಕ್ಕಿ ತಿಕ್ಕಿ ಹಿಟ್ಟು ಕಲಿಸ್ಕೊಂಡು ತಗೋರಿ. ಅಂದ್ರೆ ಹಿಟ್ಟಿನಾಗ ಎಣ್ಣೆ ಚಂದಾಗ ಮಿಕ್ಸ್ ಆಕತಿ. ನೀವಿಲ್ಲಿ ಗಮನಿಸ್ತಿರ್ಬೋದು, ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಹಿಟ್ಟಿನ ಕಲರ್ ಚೇಂಜ್ ಆಗೈತಿ. ಈಗ ಇದನ್ನು ಹಿಂಗೆ ಮುಟ್ಗಿ ಮಾಡಿ ನೋಡ್ರಿ, ಇದು ಚಂದಾಗ ಬೈಂಡ್ ಆಗಾಕತ್ತಿದ್ರೆ ನಾವು ಹಾಕಿದ ಎಣ್ಣೆ ಪ್ರಮಾಣ ಪರ್ಫೆಕ್ಟ್ ಐತಂತ ಅರ್ಥ. ಈಗ ಇದ್ರಾಗ ನೀರು ಹಾಕಿ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ಸ್ವಲ್ಪ ಉಗುರು ಬೆಚ್ಚಗೆ ಇರೋ ನೀರು ಹಾಕಿ ಇದನ್ನು ಕಲಿಸ್ರಿ, ಅಂದರೆ ಇದು ಚಂದಾಗ ಬೈಂಡ್ ಆಕತಿ. ನೋಡಿಕೊಂಡು ಸ್ವಲ್ಪ ನೀರು ಹಾಕ್ತಾ ಇದನ್ನು ಕಲಿಸ್ರಿ. ಒಂದೇ ಸತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇದನ್ನು ಮೀಡಿಯಮ್ ಸಾಫ್ಟ್ ಅದಕ್ಕೆ ಕಲಿಸ್ಬೇಕು. ಹಿಟ್ಟು ತೀರಾ ತೆಳ್ಳಗಾದ್ರೆ ಚಕ್ಲಿಗೆ ಮುಳ್ಳಿನ ಟೆಕ್ಸ್ಚರ್ ಬರಂಗಿಲ್ಲ ಮತ್ತು ತೀರಾ ಗಟ್ಟಿ ಆದ್ರೂ ಚಕ್ಲಿ ಹಾಕಬೇಕಾದ್ರೆ ಮುರಿತವು. ಅದರಿಂದ ಮೀಡಿಯಮ್ ಗಟ್ಟಿ ಹದಕ್ಕೆ ಹಿಟ್ಟು ಕಲಿಸ್ಕೊಂಡು ತಗೋರಿ.
ನಾನಿಲ್ಲೇ 1.5 ಕಪ್ನಷ್ಟು ನೀರು ಬಿಸಿ ಮಾಡ್ಕೊಂಡಿದ್ದೆ. ನಾವು ಯಾವ ಕಪ್ನಿಂದ ಅಕ್ಕಿ ಹಿಟ್ಟು ಇವನ್ನೆಲ್ಲ ಮೆಜರ್ ಮಾಡಿದ್ವಿ ನೋಡ್ರಿ, ಅದೇ ಸೇಮ್ ಕಪ್ನಿಂದ 1.5 ಕಪ್ನಷ್ಟು ನೀರು ತಗೊಂಡಿದ್ದೆ. ಇಲ್ಲಿ ನಾನು ಎಲ್ಲ ನೀರು ಹಾಕೇನಿ. ಸೊ ಈ ರೀತಿ ಸಾಫ್ಟ್ ಹದಕ್ಕೆ ಹಿಟ್ಟು ಕಲ್ಸಕ್ಕೆ ನಮ್ಗೆ ಇಲ್ಲಿ 1.5 ಕಪ್ನಷ್ಟು ನೀರು ಬೇಕಾಯ್ತು. ಇದಕ್ಕಿಂತ ಒಂದು ಸ್ವಲ್ಪ ಅಂದ್ರೆ ಒಂದು 2-3 ಚಮಚೆಯಷ್ಟು ನೀರು ಹೆಚ್ಚು ಕಮ್ಮಿ ಆಗ್ಬೋದು. ನೋಡ್ರಿ, ಈ ರೀತಿ ಹಿಟ್ಟು ಕಲಿಸ್ಕೊಂಡ್ಮ್ಯಾಗ ಈಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ರಿ. 10 ನಿಮಿಷ ಆಗೈತಿ, ಹಿಟ್ಟು ನೆಂದೈತಿ. ಇದನ್ನು ಇನ್ನೊಂದು ಸ್ವಲ್ಪ ಮಿದ್ಕೊಂಡು ತಗೊಳ್ಳೋಣ. ಈ ರೀತಿ ಇದನ್ನು ಒಂದು ಅರ್ಧ ನಿಮಿಷ ಚಂದಾಗ ಮಿದ್ದಿ ತಗೋರಿ. ಈಗ ಸಾಚಾ ಒಳಗೆ ಹಿಟ್ಟು ತುಂಬಾಕ ಈ ರೀತಿ ಉದ್ದನ್ ರೋಲ್ ಮಾಡ್ಕೊಂಡು ತಗೊಳ್ಳೋಣ. ನೀವು ತಗೊಂಡಿರೋ ಸಾಚಾ ಯಾವ ಆಕಾರದಾಗ ಐತಿ ಅದನ್ನು ನೋಡಿಕೊಂಡು ಉಳ್ಳಿ ತಯಾರಿಸ್ರಿ. ಈ ರೀತಿ ಇವನ್ನ ಮುಂಚೆನ ತಯಾರಿಸಿ ಇಡೋದ್ರಿಂದ ನಂತರ ನಾವು ಚಕ್ಲಿ ಹಾಕಬೇಕಾದ್ರೆ ಈಸಿ ಆಕತಿ. ಈಗ ಚಕ್ಲಿ ಸಾಚಾಗ ಒಳಗಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ತಗೊಳ್ಳೋಣ. ಅಂದ್ರೆ ಹಿಟ್ಟು ಇದಕ್ಕೆ ಅಂಟ್ಕೊಳಂಗಿಲ್ಲ, ಚಕ್ಲಿ ಚಲೋ ಬೀಳ್ತಾವು. ತಯಾರಿಸಿ ಇಟ್ಟಿರೋ ಹಿಟ್ಟಿನ ಉಳ್ಳಿ ಸಾಚಾ ಒಳಗೆ ಹಾಕ್ರಿ. ಹಿಟ್ಟು ಈ ರೀತಿ ಹತ್ತಿಕ್ಕಿ ತುಂಬ್ರಿ, ಅಂದ್ರೆ ಇದ್ರಾಗ ಏರ್ ಗ್ಯಾಪ್ ಕ್ರಿಯೇಟ್ ಆಗಂಗಿಲ್ಲ. ಏರ್ ಗ್ಯಾಪ್ ಉಳಿದ್ರ ಚಕ್ಲಿ ಹಾಕ್ಬೇಕಾದ್ರೆ ಚಕ್ಲಿ ಒಂದೇ ಸತಿ ಮುರಿದ್ ಬಿಡ್ತೈತಿ. ನೋಡ್ರಿ, ಈ ಥರ ಇದನ್ನ ಚಂದಾಗ ಹತ್ತಿಕ್ಕಿ ತುಂಬಿದ್ಮ್ಯಾಗ ಈಗ ಕ್ಯಾಪ್ ಕ್ಲೋಸ್ ಮಾಡಿ ಚಕ್ಲಿ ತಯಾರಿಸಿ ತಗೊಳ್ಳೋಣ. ಚಕ್ಲಿ ಹಾಕ್ಬೇಕಾದ್ರೆ ಮುಂಚೆ ಹಿಂಗ ಒಂದು ಸ್ವಲ್ಪ ಕೈನಿಂದನ ಇದನ್ನ ರೌಂಡ್ ಮಾಡ್ಕೊಂಡು ತಗೋರಿ. ಆಮ್ಯಾಗ ಉಳ್ದಿದ್ದು ಎಲ್ಲ ಬಳ್ಳಿ ಇದಕ್ಕೆ ಹತ್ತಿನ ಅಂದ್ರೆ ಸ್ವಲ್ಪನೂ ಗ್ಯಾಪ್ ಬಿಡ್ಲಂಗ ಸುತ್ತಾರ್ಲೆ ಹಾಕ್ರಿ. ಅಂದ್ರೆ ಚಕ್ಲಿ ಪರ್ಫೆಕ್ಟ್ ರೌಂಡ್ ಶೇಪ್ನಾಗ ಬರ್ತೈತಿ. ಲಾಸ್ಟ್ ಮತ್ತು ಮೊದಲನೇ ತುದಿ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ತಗೋರಿ. ಅಂದ್ರೆ ಚಕ್ಲಿ ಎಣ್ಣೆಗೆ ಹಾಕಿದಾಗ ಬಿಚ್ಚಂಗಿಲ್ಲ. ನಾನಿಲ್ಲಿ ಇವನ್ನ ಪ್ಲೇಟ್ನಾಗ ಒಂದೇ ಸತಿ ಹಾಕಿ ತಗೊಳಕತ್ತೀನಿ. ನೀವು ಒಂದು ಸತಿ ಬಾಳಿಗೆ ಒಳಗೆ ಎಷ್ಟು ಚಕ್ಲಿ ಕರಿಬಹುದು ಅಷ್ಟು ಚಕ್ಲಿ ಹಾಕ್ಬಹುದು. ಒಂದೇ ಸತಿ ಬಹಳಷ್ಟು ಚಕ್ಲಿ ಹಾಕಿ ಇಡಬೇಡ್ರಿ, ಇಲ್ಲಾಂದ್ರೆ ಇವು ಮುರಿದು ಬಿಡ್ತಾವು. ಪ್ಲೇಟ್ ಬದಲಿ ಇವನ್ನ ನೀವು ಬಟರ್ ಪೇಪರ್ನಾಗೂ ಹಾಕ್ಬಹುದು. ಬಟರ್ ಪೇಪರ್ನ ಸಣ್ಣ ಸ್ಕ್ವೇರ್ ಆಕಾರದಾಗ ಕಟ್ ಮಾಡಿ ಒಂದೊಂದು ಚಕ್ಲಿ ಹಾಕ್ಬಹುದು. ಅಂದ್ರೆ ಇವನ್ನ ನಾವು ಎಣ್ಣೆ ಒಳಗೆ ಹಾಕಕ್ಕೂ ಈಸಿ ಆಕತಿ. ಈ ರೀತಿ ಪ್ಲೇಟ್ನಾಗ ಇವನ್ನ ತಯಾರಿಸಿದಾಗ ಇವನ್ನ ಎಣ್ಣೆ ಒಳಗೆ ಹಾಕೋದು ಒಂದು ಸ್ವಲ್ಪ ಕಷ್ಟ ಅನಿಸ್ತೈತಿ. ನೋಡ್ರಿ, ಈ ರೀತಿ ನಿಧಾನಕ್ಕೆ ಇವನ್ನ ಕೈ ಮ್ಯಾಗ ತಗೊಂಡು ಎಣ್ಣೆಗೆ ಬಿಡ್ಬಹುದು. ಈ ಮೆಥಡ್ನಾಗ ಇವನ್ನ ಎಣ್ಣೆಗೆ ಬಿಡಬೇಕಾದ್ರೆ ಕೈಗೆ ಎಣ್ಣೆ ಸಿಡಿಯೋ ಸಾಧ್ಯತೆ ಇರ್ತೈತಿ. ಅದರಿಂದ ಇನ್ನೊಂದು ಬಹಳ ಈಸಿ ಟ್ರಿಕ್ ಐತಿ. ಏನು ಮಾಡ್ರಿ, ಜಾರಿ ಸೌಟ್ ತಗೋರಿ. ಇದಕ್ಕೆ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಸವರಿ, ಅಂದ್ರೆ ಚಕ್ಲಿ ಎಣ್ಣೆಗೆ ಬಿಡುವಾಗ ಈಸಿಯಾಗಿ ಬಿಡ್ತೈತಿ. ನೆಕ್ಸ್ಟ್ ಟೈಮ್ ಎಣ್ಣೆ ಸವರೋ ಅವಶ್ಯಕತೆ ಬೀಳಂಗಿಲ್ಲ. ಇದ್ರ ಮ್ಯಾಗ ಈ ರೀತಿ ರೌಂಡ್ ಆಗಿ ಚಕ್ಲಿ ತಯಾರಿಸಿ 2 ಎಜಸ್ನ ಸೀಲ್ ಮಾಡಿಕೊಂಡು ಇದನ್ನ ಡೈರೆಕ್ಟ್ ಎಣ್ಣೆಗೆ ಬಿಡಬಹುದು. ಇದರಿಂದ ಕೈ ಸುಡೋ ಭಯಾನೂ ಇರಂಗಿಲ್ಲ ಮತ್ತು ಚಕ್ಲಿ ಪರ್ಫೆಕ್ಟ್ ರೌಂಡ್ ಶೇಪ್ನಾಗ ಇರ್ತೈತಿ. ಇದ್ರ ಶೇಪ್ ಸ್ವಲ್ಪನೂ ಕೆಡಂಗಿಲ್ಲ. ನೋಡ್ರಿ, ಈ ರೀತಿ ಒಂದು ಸ್ವಲ್ಪ ಶೇಕ್ ಮಾಡಿದ್ರೆ ಚಕ್ಲಿ ಆರಾಮಾಗಿ ಎಣ್ಣೆ ಒಳಗೆ ಹೋಗತಿ. ಜಾಸ್ತಿ ರಿಸ್ಕ್ ಅನ್ಸಂಗಿಲ್ಲ. ನನಗಂತೂ ಇದ ಮೆಥಡ್ ಈಸಿ ಅನಿಸ್ತೈತಿ. ನಿಮ್ಗೆ ಯಾವ ಮೆಥಡ್ ಚಲೋ ಅನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ಎಣ್ಣೆ ಮೀಡಿಯಂ ಬಿಸಿ ಮಾಡಿಕೊಂಡು ಇವನ್ನ ಎಣ್ಣೆಗೆ ಹಾಕ್ರಿ. ಬಾಳಿಗೆಗೆ ಎಷ್ಟು ಆರಾಮಾಗಿ ಸಾಲ್ತವು ಅಷ್ಟ ಚಕ್ಲಿ ಹಾಕ್ರಿ. ಬಹಳಷ್ಟು ಚಕ್ಲಿ ಹಾಕಿದ್ರೆ ಇವು ಪರ್ಫೆಕ್ಟ್ ರೌಂಡ್ ಶೇಪ್ನಾಗ ಬರಂಗಿಲ್ಲ, ಬೆಂಡ್ ಆಗಿಬಿಡ್ತಾವು. ಮತ್ತು ಇನ್ನೊಂದಂದ್ರೆ ನೀವು ಒಂದೇ ಸತಿ ಬಹಳಷ್ಟು ಚಕ್ಲಿ ಹಾಕಿದಾಗ ಎಣ್ಣೆ ಟೆಂಪ್ರೇಚರ್ ಡಿಕ್ರೀಸ್ ಆಗಿ ಚಕ್ಲಿ ಎಣ್ಣೆಗೆ ಕರಗೋ ಸಾಧ್ಯತೆ ಇರ್ತೈತಿ. ಅದರಿಂದ ಎಣ್ಣೆ ಒಳಗೆ ಎಷ್ಟು ಸಾಲ್ತವು ಅಷ್ಟ ಚಕ್ಲಿ ಹಾಕಿ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ ನಡುವೆ ಇಟ್ಟು ಇವನ್ನ 2 ಸೈಡ್ ಹೊಳಸಿ ಹಾಕ್ತಾ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ರಿ. ಗಮನ ಇರಲಿ, ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟು ಇವನ್ನ ಫ್ರೈ ಮಾಡಬೇಡ್ರಿ, ಅಥವಾ ಎಣ್ಣೆ ತೀರಾ ಕಡಕ್ ಬಿಸಿ ಮಾಡಿ ಇವನ್ನ ಎಣ್ಣೆಗೆ ಹಾಕಬೇಡ್ರಿ. ಇಲ್ಲಾಂದ್ರೆ ಇದಕ್ಕೆ ಹೊರಗಿನ ಸೈಡ್ ಭಾಳ ಜಲ್ದಿ ಹೊಂಬಣ್ಣ ಬರ್ತೈತಿ. ಅದ್ರ ಒಳಗೆ ಇವು ಬೆಂದಿರಂಗಿಲ್ಲ. ಅದರಿಂದ ಇವನ್ನ ನಾವು ಎಣ್ಣೆ ಹೊರಗೆ ತೆಗ್ದಾಗ ಇವು ಕ್ರಿಸ್ಪಿ ಅನ್ನಿಸ್ತವು. ಅದ್ರ ಒಳಗೆ ಹಸಿ ಇರೋದ್ರಿಂದ ಇವು ಒಂದು ಸ್ವಲ್ಪ ಹೊತ್ತಾದ್ಮ್ಯಾಗ ಮೆತ್ತಗಾಗ್ಬಿಡ್ತವು. ನೋಡ್ರಿ, ಈ ರೀತಿ ಹೊಂಬಣ್ಣ ಬಂದ್ಮ್ಯಾಗ ಇವನ್ನ ಎಣ್ಣೆ ಬಸ್ತು ತೆಗೆದು ಬಿಡ್ರಿ. ಸೂಪರ್, ನೋಡ್ರಿ, ಅಗದಿ ಪರ್ಫೆಕ್ಟ್ ಮುಳ್ಳಿನ ಟೆಕ್ಸ್ಚರ್ ಬಂದೈತಿ. ಕಲರ್ನು ಎಷ್ಟು ಈವನ್ ಬಂದೈತಿ. ಇದೇ ರೀತಿ ಉಳಿದಿದ್ದು ಎಲ್ಲ ಚಕ್ಲಿನೂ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಎಣ್ಣೆಗೆ ಹಾಕಿದ ತಕ್ಷಣ ಇವನ್ನ ಮುಟ್ಟಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇವು ಅಳ್ಕೊಂಡಿರ್ತವು. ಆಗ ಮುಟ್ಟಿದ್ರೆ ಇವು ಮುರಿದು ಬಿಡ್ತವು. ಒಂದು ಸ್ವಲ್ಪ ಫ್ರೈ ಆಗಿ ಇವು ಬಿರುಸಕ್ಕವು ನೋಡ್ರಿ, ಆಗ ನಿಧಾನಕ್ಕೆ ಹೊಳಸಿ ಹಾಕ್ರಿ. ಪಂಚಮ್ಯಾಗ ತಯಾರಿಸುವಂಥ ಎಲ್ಲ ಪದಾರ್ಥ ಅಂದ್ರೆ ಉಂಡಿ, ತಂಬಿಟ್ಟು, ಚಕ್ಲಿ, ಚಿವಡ ಈ ಎಲ್ಲ ಪದಾರ್ಥದ ಲಿಂಕ್ ಮ್ಯಾಗ ಐ ಬಟನ್ ಮತ್ತು ಡಿಸ್ಕ್ರಿಪ್ಷನ್ಯಾಗ ಐತಿ. ಒಂದ್ಸತಿ ಚೆಕ್ ಮಾಡ್ರಿ. ನೋಡ್ರಿ, ಇಲ್ಲಿ ನಮ್ಮ 2ನೇ ಬ್ಯಾಚ್ನು ಫ್ರೈ ಆಗೈತಿ. ಈ ರೀತಿ ನಾನು ಎಲ್ಲ ಚಕ್ಲಿ ತಯಾರಿಸ್ಕೊಂಡು ತಗೊಂಡಿನಿ. ಈ ಚಕ್ಲಿ ಸ್ವಲ್ಪನೂ ಎಣ್ಣೆ ಹಿಡಿಯಂಗಿಲ್ಲ. ಈಸಿ ಮೆಥಡ್ ಐತಿ, ಖಂಡಿತ ಟ್ರೈ ಮಾಡಿರಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸಿತ್ತು ಅನ್ಕೊತೀನಿ. ರೆಸಿಪಿ ಚಲೋ ಅನಿಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ಶೇರ್ ಮಾಡಿ ಪ್ರೋತ್ಸಾಹಿಸಿ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಈಸಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.